ಹರೇ ಶ್ರೀನಿವಾಸ. ಹಾಯ್ ಫ್ರೆಂಡ್ಸ್, ಹ್ಯಾಪಿ ಯುಗಾದಿ. ಯುಗಾದಿ ದಿನ ನಾನು ಬೇವು ಬೆಲ್ಲ ಮಾಡ್ತಾಯಿದ್ದೀನಿ. ಅದರ ವಿಧಾನ: ಮೊದಲನೇದಾಗಿ ಉತ್ತತ್ತಿ, ದ್ರಾಕ್ಷಿ, ಕಲಂಜಿ ಬೀಜ, ಕುಂಬಳಕಾಯಿ ಬೀಜ, ಆಕ್ರೋಟ್, ಗೋಡಂಬಿ, ಪಿಸ್ತಾ, ಬಾದಾಮ್ ಮಾಡುವ ವಿಧಾನ. ಮೊದಲನೇದಾಗಿ ಕಲ್ಲು ಸಕ್ಕರೆ, ಬೆಲ್ಲ, ಬೇವು ಮತ್ತು ಎಲ್ಲ ಅರ್ಧ ಹಾಫ್ ಹಣ್ಣುಗಳನ್ನು ಹೆಚ್ಚಿ ಅದರಲ್ಲಿ ಮಾವಿನಕಾಯಿ ತಿರುಳು, ಪುಟಾಣಿ ಪುಡಿ ಎಲ್ಲವನ್ನು ಹಾಕಿ ಮಿಶ್ರಣ ಮಾಡಿದ್ದು ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ನಂತರದಲ್ಲಿ ಇನ್ನೂ ಎಕ್ಸ್ಟ್ರಾ ಹಣ್ಣು ಬೇಕಾಗುತ್ತೆ ಅಂತ ಕರ್ಬೂಜ, ಸೇಬು ಇಟ್ಕೊಂಡಿದ್ದೀನಿ. ನಂತರದಲ್ಲಿ ಹುಣಸೆ ಹಣ್ಣು, ಹಾಗೆ ಇವು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಮೊದಲೇ ತೋರಿಸಿದ ಹಾಗೆ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಂತರದಲ್ಲಿ ಬೆಲ್ಲವನ್ನು ಹೆಚ್ಚಿ ಮೊದಲೇ ಹಾಕಿದ್ದೀನಿ. ಈಗ ನಂತರದಲ್ಲಿ ಮತ್ತೊಂದು ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ನಂತರ ಈಗ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ಡ್ರೈ ಫ್ರೂಟ್ಸನ್ನು, ಆ ಡ್ರೈ ಫ್ರೂಟ್ಸನ್ನು ಇವಾಗ 2 ಹಿಡಿಯಷ್ಟು ಹಾಕೋಣ. ಇದಕ್ಕೆ ಮುಂದೆ ತಿಕ್ನೆಸ್ ನೋಡಿಕೊಂಡು ಇನ್ನೂ ಒಂದು ಸ್ವಲ್ಪ ಬೇಕು ಅನಿಸಿದರೆ ಮತ್ತೆ ಹಾಕೋಣ. ಈಗ 2 ಹಿಡಿಯಷ್ಟು ಹಾಕೋಣ ತೆಗೆದಿಟ್ಕೊಂಡು, ನೆಕ್ಸ್ಟ್ ನಾವು ಇದಕ್ಕೆ ಫ್ರೂಟ್ಸ್ಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ, ಈ ಫ್ರೂಟ್ಸ್ಗಳನ್ನೆಲ್ಲ ದ್ರಾಕ್ಷಿ, ಕರ್ಬೂಜ, ಸೇಬು ಎಲ್ಲವನ್ನು ಹಾಕೋಣ. ಇದರಲ್ಲಿ ಹಾಕಿದ್ದೀವಿ. ಇನ್ನೂ ಒಂದು ಸ್ವಲ್ಪ ನಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಹಾಕೋಣ. ಈಗ ಅದು ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕಿದ್ದೀವಿ ಮತ್ತು ಇದನ್ನು ಕೂಡ ಹಾಕಿ ನಮ್ಮ ತಿಕ್ನೆಸ್ ನೋಡಿಕೊಂಡು ಸ್ವಲ್ಪ ಮಿಶ್ರಣ ಮಾಡಿಕೊಂಡು ನಂತರದಲ್ಲಿ ಬೇಕು ಅನಿಸಿದಾಗ ಮತ್ತೊಂದಿಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಹುಣಸೆ ಹಣ್ಣನ್ನು ಕರೆಕ್ಟಾಗಿ ರಸ ತೆಗೆದು ಸೈಡಲ್ಲಿ ಇಟ್ಕೊಂಡು, ಇವಾಗ ಪುಟಾಣಿ ಪುಡಿ ಇನ್ನೊಂದು ಸ್ವಲ್ಪ ಬೇಕು ಅನಿಸಿತ್ತು, ಮತ್ತೊಂದು ಸ್ವಲ್ಪ ಪುಟಾಣಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಪುಟಾಣಿ ಪುಡಿ ಹಾಕ್ಕೊಂಡ ನಂತರ ಹುಣಸೆ ರಸನ ತೆಗೆದಿಟ್ಕೊಂಡಿದ್ವಲ್ಲ, ಇದರಲ್ಲಿ ಆಲ್ರೆಡಿ ಮಾವಿನಕಾಯಿ ತಿರುಳು ಇರೋದ್ರಿಂದ ನಾವು ಸ್ವಲ್ಪ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಹುಣಸೆ ರಸವನ್ನು ಹಾಕ್ಕೋಬೇಕು. ಬೇಕು ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು, ಬೇಡ ಅಂದರೆ ನಮ್ಮ ಟೇಸ್ಟಿಗೆ ತಕ್ಕಂಗೆ ಹುಣಸೆ ರಸವನ್ನು ಹಾಕ್ಕೋಬೇಕು. ಹುಣಸೆ ರಸನ ಹಾಕ್ಕೊಂಡಾದ ನಂತರ ಒಂದು ಬಟ್ಟಲು, ಬೇರೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಪಾತ್ರೆಯಲ್ಲಿ ಮಿಶ್ರಣ ಮಾಡ್ಕೋಬೇಕು. ಫಸ್ಟು ಮಿಶ್ರಣ ಮಾಡ್ತಾ ಅದರಲ್ಲಿ ಡ್ರೈ ಫ್ರೂಟ್ಸು, ಹಣ್ಣುಗಳು, ಆಮೇಲೆ ಹುಣಸೆ ಹಣ್ಣು ರಸ, ಆಮೇಲೆ ಪುಟಾಣಿ ಪುಡಿ ಇವಾಗ ಹಾಕಿದ್ದೆಲ್ಲ ಡ್ರೈ ಫ್ರೂಟ್ಸಿಂದೆಲ್ಲ ಒಂದು ಸ್ವಲ್ಪ ಮೇಲೆ ಕೆಳಗೆ ಆಗಲಿ ಅಂತ ಬೇರೆ ಒಂದು ಬಟ್ಲಲ್ಲಿ ಇಟ್ಕೊಂಡು ಅದನ್ನು ಒಂದು ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡ್ತಾ ಕಲಸಿದರೆ ಅದು ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಮೇಲಿದ್ದು ಪುಟಾಣಿ ಪುಡಿ. ನಂತರದಲ್ಲಿ ಒಂದು ಅರ್ಧ ಬಟ್ಲು ನೀರು ಹಾಕ್ತಾಯಿದ್ದೀನಿ. ನಿಮಗೆ ನೀರು ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ನಮಗೆ ತಿಕ್ಕಾಗಿದ್ರೆ ಅಂದರೆ ಅಷ್ಟೇ ನೀರು ಸಾಕು. ನಂತರ ಇವಾಗ ಒಂದು ಚಮಚದ ಸಹಾಯದಿಂದ ಎಲ್ಲವನ್ನು ಸ್ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡ್ರೆ ನಿಮ್ಗೆ ಯುಗಾದಿ ಸ್ಪೆಷಲ್ ಬೇವು ಬೆಲ್ಲ ಸವಿಯಲು ಸಿದ್ಧವಾಗಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ 1/2 ಅವರ್ ಫ್ರಿಜ್ಜಲ್ಲಿ ಇಟ್ಕೊಂಡು ನಂತರ ಕುಡಿಬೇಕು. ಇಲ್ಲ ಅಂದರೆ ನಾವು ಹೀಗೆ ಅಂದರೆ ಒಂದು ಒದ್ದೆ ಬಟ್ಟೆಯನ್ನು ಹಚ್ಕೊಂಡು ಹಾಗೆ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿರಿ. ಫಸ್ಟ್ನೇದಾಗಿ ಓಪನ್ ಮಾಡ್ತಾಯಿದ್ದೀನಿ ಇವತ್ತು ಚಾನಲ್ನ ಯುಗಾದಿ ಹಬ್ಬದ ದಿನ. ಥ್ಯಾಂಕ್ ಯು.